ಸೂರ್ಯ ಬೇರೆ ಜೊತೆಯಲ್ಲಿ, ಕುಜ ಬುಧ ಹೆಂಗಿರ್ತಾಳೆ ಅವನಿಗೆ. ಶುಕ್ರ ಸಿಂಹರಾಶಿಯಲ್ಲಿ ಇದ್ದಾಳೆ ಅಂದ್ರೆ ಇವ್ರ ಸೊಸೆ ಜೋರು. ಕುಜ ಬೇರೆ ಜೊತೆಲಿದ್ದಾನೆ, ಇನ್ನೂ ಜೋರು. ಸೂರ್ಯ ಬೇರೆ ಜೊತೆಲಿದ್ದಾನೆ, ಇನ್ನೂ ಜೋರು. ಬುಧ ಬೇರೆ ಬುದ್ಧಿ. ದೀಪಾವಳಿ ತಾನೆ, ಆಮೇಲೆ ಮಗನ್ ಓಂಕಾರೇಶ್ವರ ಅಂತ ಹೆಸರಿಟ್ರೆ ಅವ್ನ ಮಠಕ್ಕೆ ಹೋಗಿ ಸೇರ್ಕೋಬೇಕಾದ್ದೆ. ಅವನೇನ್ ಕಮ್ಮಿನ, ಅವನ 19ನೇ ತಾರೀಕು. ಅವನ ಮದುವೆ ಡೇಟ್ ತಪ್ಪಿದೆಲ್ಲ ಫಸ್ಟ್ ಮರುಮಂದನೆ ಮಾಡಿಸಿ. 8/6/2000. ಓ ಸೂಪರ್ ಡೇಟ್ ಬಿಡಿ, ಬ್ರಹ್ಮ ಮುಹೂರ್ತ. ಏನ್ ಮೇಡಮ್ ಎಲ್ಲ ಒಂದೇ ನಂಬರ್ ನಿಮ್ದು. ನಿಮ್ ಯಜಮಾನ್ ಏನ್ ಮಾಡ್ತಾವ್ರೆ? ಕಂಡಕ್ಟರ್ ಕೆಲಸದಲ್ಲಿ ಇದ್ರು, ಇವಾಗ ರಿಯಲ್ ಎಸ್ಟೇಟ್ ಬಿಸಿನೆಸ್ ಮಾಡ್ತಾರೆ. ರಿಯಲ್ ಎಸ್ಟೇಟ್. ಅಪ್ಪ ಎಲ್ಲಿದ್ದ ಇವ್ರ ಮಗನಿಗೆ? ಇಲ್ತಾನೆ ಇದ್ದ. ಸೂರ್ಯ ಅಂದ್ರೆ ಗೌರ್ಮೆಂಟ್ ಜಾಬ್ ತಾನೆ, ಆಲ್ರೆಡಿ ಗೌರ್ಮೆಂಟ್ ಇದ್ರ, ಆಮೇಲೆ ರಿಸೈನ್ ಮಾಡ್ಬಿಟ್ರ. ಹೆಂಗೆ ಕತೆ? ಹಾ ರೈಟ್. ಇವನ್ ಬಗ್ಗೆ ಏನ್ ಪ್ರಶ್ನೆ? 10ನೇ ತಾರೀಕು ಕೊಟ್ರು ಮಗ ಇಂಜಿನಿಯರ್ ಆಗಿದ್ದಾನೆ ಸರ್. ಮದುವೆಗೆ ಹೋಗ್ತಾ ಇಲ್ಲ. ಮದ್ವೆಗೆ ಹೋಗ್ತಾ ಇಲ್ಲ ಅಂತೆ. ಶುಕ್ರ ರಾಹು ಅವನ ಜಾತಕದಲ್ಲಿ. ಶುಕ್ರ ರಾಹು ಅಂದ್ರೆ ಅವಳು ಇನ್ನೂ ಬಾಯಿತಾನೆ, ಜೋರ್ತಾನೆ. ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ ಏನಾದ್ರು ಮಾಡ್ಕೊಂಡ್ಬಿಡ್ತೀನಿ ಅಂತಲ್ಲ. ರಾಹು ಬೇರೆ ಇರೋದ್ರಿಂದ ಮಾಡ್ಕೊಂಡ್ರೆ ಇವನ್ನೆಲ್ಲ ತಗೊಂಡೋಗಿ ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ದೊಡ್ಡ ಮಗ ಓಂಕಾರೇಶ್ವರ ಏನ್ ಮಾಡಿದ್ಲೋ ಗೊತ್ತಿಲ್ಲ, ಚಿಕ್ಕ ಮಗನ್ ಮದುವೆ ಮಾಡಿದ್ವಿ ಅಂದ್ರೆ ಡೊಮೆಸ್ಟಿಕ್ ಕೇಸಲ್ಲಿ ನಿಮ್ಮನ್ನೆಲ್ಲ ತಗೊಂಡೋಗಿ ಜೈಲಿಗೆ ಇಟ್ಬಿಡ್ತಾರೆ. 2ನೇ ಸೊಸೆ. ಶುಕ್ರ ರಾಹು ಅವಾಗ 10ನೇ ನಂಬರ್ ಅಲ್ಲಿ ಹುಟ್ಟರೋನ್ಗೆ 3ನೇ ನಂಬರ್ನೇ ಹುಡುಕ್ಬೇಕು. 3ನೇ ನಂಬರ್ ಹುಡುಗಿನೇ 3, 12, 21, 30 4 ಮ್ಯಾಚ್ ಆಗ್ಬೋದು. ರಾಹು ದುರ್ಕಂತ ಹೊಡಿಬೋದು, ಹೇಳಕ್ಕಾಗಲ್ಲ. 5 ಬುದ್ಧಿ ಉಪಯೋಗಿಸ್ಬಿಡ್ಬೋದು. ಅದರಿಂದ ಲಕ್ಕಿನಲ್ಲಿ ಕೂಡ ಜಾತಕ ನೋಡ್ಕೊಂಡಾಗ ಯಾರನ್ನ ಅಂತ ನೋಡ್ಕೊಂಡ್ಬಿಡ್ಬೋದು ನಾವು. ನಿಜ ತಾನೇ? ಅದರಿಂದ 3ನೇ ನಂಬರ್ ಹುಡುಗಿ ಹುಡುಕಿ ಖಂಡಿತವಾಗ್ಲೂ ಹೆಸರು ಚೇಂಜ್ ಮಾಡ್ಬೇಕು. ಬನ್ನಿ ಮಾಡ್ಕೊಡೋಣ. ಮನೆಯವ್ರದಾ? 25/4. ಹಾ ರೈಟ್. ಅವ್ರ ಬಗ್ಗೆ ಏನ್ ಪ್ರಶ್ನೆ? ಆರೋಗ್ಯ ನಾರ್ಮಲ್ ಆರೋಗ್ಯ ಇರುತ್ತೆ, ಏನ್ ತೊಂದರೆ ಇಲ್ಲ, ಟೆನ್ಷನ್ ಏನಿಲ್ಲ. ಗುರು ಸ್ವಂತ ಮನೇಲಿದ್ದಾನೆ, ಶನಿ ಇದ್ದಾನೆ, ನೋ ಪ್ರಾಬ್ಲಮ್. ಇಟ್ಕೊಳ್ಳಿ.